ರಾಜ್ಯ ಸರ್ಕಾರ ಸಂಪುಟ ಪುನರಾರಚನೆಯಲ್ಲಿ ಆಲೋಚನೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ದಯವಿಟ್ಟು ನನ್ನ ಕೋಲಾರ ಜಿಲ್ಲಾಧ್ಯಕ್ಷನಾಗಿ ಜೊತೆಗೆ ಕಾರ್ಯಕರ್ತರ ಒತ್ತಾಸೆಯ ಮೇರೆಗೆ ಮತ್ತು ಇಡೀ ಜನತೆಯ ಒತ್ತಾಸೆಯ ಮೇರೆಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ದಯವಿಟ್ಟು ನಮ್ಮ ಜಿಲ್ಲೆಗೆ ಕನಿಷ್ಠ 2 ಸಚಿವ ಸ್ಥಾನಗಳನ್ನ ಕಲ್ಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ಕೋಲಾರ ಜಿಲ್ಲೆ ತುಂಬ ಹಿಂದುಳಿದ ಮತ್ತು ಗಡಿಭಾಗದ ಜಿಲ್ಲೆ ಇದು. ಅಲ್ಲಿ ಆಂಧ್ರ ಪ್ರದೇಶ ಮತ್ತು ಈ ಕಡೆ ತಮಿಳುನಾಡಿಗೆ ಹೊಂದಿಕೊಂಡಂಥ ಒಂದು ಗಡಿ ಜಿಲ್ಲೆ ಆಗಿರೋದ್ರಿಂದ ಮತ್ತು ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ದಯವಿಟ್ಟು ಇಲ್ಲಿ ನಮಗೆ ಸುಮಾರು ವರ್ಷಗಳಿಂದ ಇಲ್ಲಿ ಮಂತ್ರಿ ಸ್ಥಾನ ಇಲ್ಲ. ನಮ್ಮ ಕೋಲಾರ ಜಿಲ್ಲೆಗೆ ರಮೇಶ್ ಕುಮಾರ್ ಅವರು ಸುಮಾರು ಕಡಿಮೆ ಅವಧಿಗೆ ಮಂತ್ರಿಗಳಾಗಿದ್ದರು. ಅದು ಬಿಟ್ಟರೆ ಸುಮಾರು ಒಂದು 3 ಅವಧಿಯಿಂದ ನಮಗೆ ಯಾವುದೇ ಮಂತ್ರಿ ಸ್ಥಾನ ಸಿಗದಿರುವಂಥದ್ದು ಇದೊಂದು ದೊಡ್ಡ ಕೊರತೆ ಆಗಿದೆ. ಈ ಕೊರತೆನ ನೀಗಿಸಬೇಕು ಅಂತಂದರೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಜನಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಸೆಯ ಮೇರೆಗೆ 2 ಸಚಿವ ಸಂಪುಟ ಸ್ಥಾನಗಳನ್ನ ದಯವಿಟ್ಟು ನಮಗೆ ಕರುಣಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಮುಂಬರುವ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರ ಚುನಾವಣೆಗಳಿದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದೆ, ತಾಲೂಕ್ ಪಂಚಾಯತಿ ಚುನಾವಣೆಗಳಿದೆ, ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ, ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಹಕಾರಿ ಸಂಸ್ಥೆಗಳ ಚುನಾವಣೆಗಳಿರೋದ್ರಿಂದ ನಾವೀಗ ಏನು ಇವರು ಒಂದು ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ BJP ಮತ್ತು JDS, ಈ ಅಪವಿತ್ರ ಮೈತ್ರಿಯನ್ನು ನಾವು ಸೋಲಿಸೋದಕ್ಕೆ ಮೊನ್ನೆ ಚನ್ನಪಟ್ಟಣದಲ್ಲಿ ಮತ್ತು 3 ಉಪಚುನಾವಣೆಗಳಲ್ಲಿ ಏನು ನಾವು ನಮ್ಮ ರಾಜ್ಯದ ಜನತೆ ಏನು ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೋ ಆ ರೀತಿಯಲ್ಲಿ ನಾವು ಸಹ ಕೋಲಾರ ಜಿಲ್ಲೆಯಲ್ಲಿ ಆ ರೀತಿ ನಾವು ಅವ್ರನ್ನ BJP ಮತ್ತು JDS ಅವ್ರನ್ನ ಕಡೆಗಣಿಸಬೇಕು ಅಂತಂದರೆ ದಯವಿಟ್ಟು ಇಲ್ಲಿ ಕಾರ್ಯಕರ್ತರಿಗೊಂದು ಒಳ್ಳೆ ಹುರುಪು ಸಿಗಬೇಕಾಗಿದೆ. ಮತ್ತು ಎಲ್ಲ ನಮ್ಮ ಮುಖಂಡರಲ್ಲೂ ಸಹ ಒಂದು ಹೊಸ ಉತ್ಸಾಹ ಬರಬೇಕಂತಂದರೆ ದಯವಿಟ್ಟು ಕನಿಷ್ಠ 2 ಸಚಿವ ಸ್ಥಾನಗಳನ್ನ ನಮ್ಮ ರಾಜ್ಯಕ್ಕೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ.